ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಬಟಾಣಿ ಉಪಯೋಗಿಸಿ ಒಂದು ಗ್ರೇವಿ ಹಾಗೆ ನೀರು ದೋಸೆ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ಆಲೂ ಬಟಾಣಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 1 ರಿಂದ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಚಮಚದಷ್ಟು ಜೀರಿಗೆ ಸ್ವಲ್ಪ ಚಿಟಪಟ ಅನ್ಬೇಕಾದ್ರೆ ಒಂದು 2 ರಿಂದ 3 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಣಸಿನಕಾಯಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು 1 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಅದು ರಾ ಸ್ಮೆಲ್ ಹೋಗುತ್ತೆ, ಈರುಳ್ಳಿ ಜೊತೆ ಅದು ಸಹ ಫ್ರೈ ಆಗುತ್ತೆ. ಈಗ ಇದು ಈರುಳ್ಳಿ ಫ್ರೈ ಆಗಿದೆ. ನಾನು ಮೊದಲೇ ಒಂದು 3 ಆಲೂಗಡ್ಡೆನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಫ್ರೈ ಆಗ್ತಿದೆಯಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಏನೂ ಹಾಕೋದು ಬೇಡ, 1-2 ನಿಮಿಷ ಹೀಗೆ ಅದು ಫ್ರೈ ಮಾಡೋದಿಡೋಣ. ಇದು 2 ನಿಮಿಷದಿಂದ ಫ್ರೈ ಆಗಿದೆ ಆಲೂಗಡ್ಡೆ. ಇದು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಒಂದು 3 ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ನಾನು 1 ಟೀ ಚಮಚದಷ್ಟು ಅಚ್ಚ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಖಾರದ ಪ್ರಮಾಣ ನೀವು ನೋಡಿ ಹಾಕ್ಕೊಳ್ಬೋದು, ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ಹಾಗೆ ಒಂದು ಅರ್ಧ ಇಂದ 3/4 ಟೀ ಚಮಚದಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಚಮಚದಷ್ಟು ಜೀರಾ ಪುಡಿ, ಫ್ರೈಮ್ ಪೌಡರ್ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡೋಣ ಪುನಃ. ಇದು ನಾನಿಲ್ಲಿ ಪುನಃ ಲಿಟ್ಟು ಕ್ಲೋಸ್ ಮಾಡಿ 1 ನಿಮಿಷ ಹಾಗೆ ನಾನು ಕುಕ್ ಮಾಡೋಕೆ ಇಟ್ಟಿದ್ದೀನಿ. ನಿಮಿಷ ಆದ್ಮೇಲೆ ನೋಡಿ, ಇದು ಸ್ವಲ್ಪ ಮಸಾಲ ಎಲ್ಲ ಹಸಿ ವಾಸನೆ ಹೋಗುತ್ತೆ, ಹಸಿ ರಾ ಸ್ಮೆಲ್ ಹೋಗಲಿ ಅಂತ ನಾನು ಫ್ರೈ ಮಾಡಿದೆ. 1 ಕಪ್ಪಿನಷ್ಟು ಹಸಿ ಬಟಾಣಿ ಇದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಈಗ 1/4 ಕಪ್ಪಿನಷ್ಟು ನಾನು ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಸೊ ಟೊಮೆಟೊ ಪ್ಯೂರಿ ನಾನು ಮನೇಲೇ ಮಾಡ್ಕೊಂಡಿರೋ ಅಂಥದ್ದು. ಟೊಮೆಟೊ ಪ್ಯೂರಿ ಇಲ್ಲ ಅಂದರೆ ನೀವು ಒಂದು 3 ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಈಗೆಲ್ಲನೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ 1 ನಿಮಿಷ ಆದಮೇಲೆ ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕನಷ್ಟು ಉಪ್ಪು. ನೀವು ಬೇಕಿದ್ರೆ ಒಂದು 1/4 ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು, ಯಾಕಂದರೆ ನಾವು ಟೊಮೆಟೊ ಪ್ಯೂರಿ ಹಾಕಿರ್ತೀವಲ್ಲ, ಸ್ವಲ್ಪ ಹುಳಿನಂಶ ಇದ್ದರೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ 1/4 ಟೀ ಚಮಚದಷ್ಟು. ಸ್ವಲ್ಪ ಫೈನಲ್ ಆಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪಿನಷ್ಟು ನೀವು ನೋಡ್ಕೊಳ್ಬೋದು, ನಿಮ್ಮ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು. ಸೊ ತುಂಬ ಇರೋ ಅನುಸಾರ ನೀವು ನೀರು ಆ್ಯಡ್ ಮಾಡ್ಕೊಳ್ಬೋದು. ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಗಟ್ಟಿನೂ ಬರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ನೀರು ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ಶೀಟಿ ಅಥವಾ 2 ಶೀಟಿಗೆ ಆಗುತ್ತೆ. ಆಲೂಗಡ್ಡೆ ಮತ್ತು ಬಟಾಣಿ ಬೇಗ ಬೇಯೋದ್ರಿಂದ ಸೊ ಒಂದು 2 ಶೀಟಿಗೆ ಕೂಗಿಸ್ಕೊಳ್ತೀನಿ. ಈಗ ಸೊ ನೋಡಿ, ಇದು ನೀಟಾಗಿ ಕುಕ್ ಆಗಿದೆ. ಇದು ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೆ. ಸೊ ಇದು ಆಲ್ರೆಡಿ ಆಲೂಗಡ್ಡೆ ಸಹ ಬೆಂದಿದೆ. ಇದು ಆಲೂಗಡ್ಡೆನೂ ಬೆಂದಿದೆ, ಬಟಾಣಿ ಸಹ ಬೆಂದಿದೆ. ಈಗ ಇದನ್ನು ನೀರು ದೋಸೆ ಜೊತೆ ಸರ್ವ್ ಮಾಡ್ತೀನಿ. ಇಲ್ಲಿ ನಾನು ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ತವಾ ಇಟ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ತವಾ ಅಲ್ಲ, ಕ್ಯಾಸ್ಟ್ ಐರನ್ ತವಾ ಇದು. ಸೊ ನೀರು ದೋಸೆ ಮಾಡೋಕ್ಕೆ ಅಂತ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಗ್ರೀಸಿಂಗ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಕಾದಿರಬೇಕು. ಇಲ್ಲಿ ನಾನು ಅಕ್ಕಿನ ಸುಮಾರಾಗಿ ಒಂದು 6 ರಿಂದ 7 ಗಂಟೆಗಳ ಕಾಲ ನೆನೆಸಿ ಜಸ್ಟ್ ಅಕ್ಕಿನ ನುಣ್ಣಗೆ ರುಬ್ಕೊಂಡು ಉಪ್ಪು ಸೇರಿಸ್ಬಿಟ್ಟು, ನಿಮಗೆ ಬೇಕು ಅಂದರೆ ನೋಡಿ, ಸೌಟ್ ನೀವು ಈ ಥರ ನೋಡಿದಾಗ ಅಲ್ಲೇನು ಇರಬಾರ್ದು, ನಿಮಗೆ ನೀರಿನ ಥರ ಇರಬೇಕು. ಈ ಥರ ನೋಡಿ, ಈ ಥರ ನೀರು ಥರ ಇದಾಗಬೇಕು. ಸೊ ಇಲ್ಲಿ ತವಾ ಕಾದಿದೆ. ಸೊ ನೀವು ಒಂದು ಚಿಕ್ಕ ಸಣ್ಣ ಬೌಲಲ್ಲಿ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಸೌಟಲ್ಲೇ ಹಾಕ್ಕೊಳ್ತೀರಂದ್ರೆ ಒಂದು ಕಾರ್ನರ್ಸಿಂದ ಈ ಥರ ಹಾಕ್ಕೊಳ್ತಾ ಬರೋದು. ಸೊ
ನಾವು ನಾರ್ಮಲಿ ದೋಸೆ ಮಾಡ್ತೀವಲ್ಲ ಆ ರೀತಿ ಹುಯ್ಯಂಗಿಲ್ಲ. ಈ ಥರ ಹಾಕ್ಬಿಟ್ಟು ಪುನಃ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಅದು ನಿಮಗೆ ಎಡ್ಜಸ್ಸಲ್ಲಿ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಬೇಯಕ್ಕಿಟ್ಟಿದ್ದೀನಿ. ಆದಮೇಲೆ ನಿಮ್ಗೆ ಇಲ್ಲಿ ನೋಡಿ ಈ ಎಡ್ಜಸ್ ಇಲ್ಲಿ ಸ್ವಲ್ಪ ನೋಡಿ ಈ ಥರ ಓಪನ್ ಆಗ್ತಾ ಬರುತ್ತೆ. ಸೊ ನಿಮ್ಗೆ ಈ ರೀತಿ ಬಿಡ್ತಾ ಬರುತ್ತೆ ಇದು ಅಷ್ಟೇ. ತಿರ್ಗಾ ನಾವೇನು ಫ್ಲಿಪ್ ಮಾಡಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಇದು ಪುನಃ ತಿರುವಾಗಿ ಬೇಯಿಸ್ಕೊಳ್ಳೋದೇನು ಇರೋದಿಲ್ಲ. ಇದು ನೋಡಿ ಇಷ್ಟೇ. ಇದು ಈ ಥರ ಒಂದು ಬಿದಿರಿನ ತಟ್ಟೆ ಇಟ್ಕೊಂಡಿರ್ತೀನಿ. ಸೊ ಇದ್ರ ಮೇಲೆ ನಾನು ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಸೊ ಬೇಗ ಕೂಲ್ ಆಗುತ್ತೆ ಅಂತ. ಈ ರೀತಿ ಇರುತ್ತಲ್ಲ ಬಿದಿರಿನ ತಟ್ಟೆ, ಸೊ ಬೇಗ ಕೂಲ್ ಆದರೆ ಫೋಲ್ಡ್ ಮಾಡ್ಕೊಳ್ಳೋದು. ಸ್ವಲ್ಪ ಕೂಲ್ ಆದಮೇಲೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಅಂತ. ಇದೇ ರೀತಿ ನಾನು ಎಲ್ಲ ದೋಸೆಗಳನ್ನ ಮಾಡ್ಕೊಳ್ತೀನಿ. ಸೊ ನಿಮಗೆ ನೀರು ದೋಸೆ ಮಾಡ್ಕೊಳ್ಳೋ ಅಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಈಗ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನೀರು ದೋಸೆ ಜೊತೆ ನಾನು ಆಲೂಗಡ್ಡೆ ಹಾಗೆ ಬಟಾಣಿ ಗ್ರೇವಿ ಮಾಡಿದ್ದೀನಿ. ಸೊ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಾನು ನೀರು ದೋಸೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಾನು ಮಾಡಿರೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಮುಂದಿನ ದಿನದಲ್ಲಿ ಯಾವ್ದಾರ ಅಡುಗೆ ಮಾಡಬೇಕು ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬರ್ದು ಕಳಿಸಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ವರ್ಷದ ಮೊದಲನೇ ನನ್ನ ಅಡುಗೆ ವಿಡಿಯೋ ಮಾಡ್ತಾಯಿದ್ದೀನಿ. 2019 ಫಸ್ಟ್ ವಿಡಿಯೋ ಇದು ನಂದು. ಥ್ಯಾಂಕ್ ಯು.